ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಇವತ್ತೊಂದು ಸಭೆ ಕೂಡ ಆಗ್ತಾ ಇದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಗ್ಯಾರಂಟಿ ಯೋಜನೆಗೆ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಇರುವಂಥ ಒಂದು ನಿಲುವು. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎಲ್ಲ ಗ್ಯಾರಂಟಿಗಳಿದೆ, ಅದನ್ನು ಸ್ವಲ್ಪ ಪರಿಷ್ಕರಣೆ ಮಾಡಬೇಕಾಗಿದೆ ಅಂತ. ಎರಡೂ ಯೋಜನೆಗೆ ಫಲಾನುಭವಿಗಳ ದಾಖಲೆ ಮರುಪರಿಶೀಲನೆ ಮಾಡ್ತಾರಂತೆ. 10 ಅಂಶಗಳ ಮೂಲಕ ಮಾಹಿತಿ ಪಡೆಯೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಫಲಾನುಭವಿಗಳಿಂದ ಮರುಪರಿಶೀಲನಾ ಅರ್ಜಿ ಮೂಲಕ ಮಾಹಿತಿನ ಪಡೆಯಲಾಗುತ್ತೆ. ಯಜಮಾನಿಯ ಹೆಸರು, ಪಡಿತರ ಚೀಟಿ ಸಂಖ್ಯೆ, ಮಂಜೂರಾತಿ ಪತ್ರ ಸಂಖ್ಯೆ, ಬ್ಯಾಂಕ್ ಖಾತೆ, ಮನೆ ವಿಳಾಸ, ಮತದಾರರ ಗುರುತಿನ ಚೀಟಿ ಸಂಖ್ಯೆ, ಆಧಾರ್ ಸಂಖ್ಯೆ, ಪತಿಯ ಮಾಹಿತಿ, ಯಾವ ಕ್ಯಾಟಗರಿ, ಮೊಬೈಲ್ ಸಂಖ್ಯೆ, ಹೀಗೆ 10 ಅಂಶಗಳ ಮೂಲಕ ಮಾಹಿತಿಯನ್ನು ಪಡೆಯೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದರ ಜೊತೆಗೆ ಇನ್ನಷ್ಟು ವಿವರ ಬರ್ತಾ ಇದೆ. ಮರು ಅರ್ಜಿಯಲ್ಲಿ ಫಲಾನುಭವಿಗಳೇ ಸ್ವಯಂ ಭರ್ತಿ ಮಾಡಬೇಕು. ನಾನು ಮತ್ತು ನನ್ನ ಪತಿ ಆದಾಯ ಎಷ್ಟು, ಆದಾಯ ಪಾವತಿ ಏನಾದರೂ ತೆರಿಗೆ ಕಟ್ತಾ ಇದ್ದಾರಾ, ಮರು ಅರ್ಜಿಯಲ್ಲಿ GST ಪಾವತಿದಾರಾಗಿದ್ದರೆ ಏನು ಮಾಡಬೇಕು, ಮರು ಅರ್ಜಿಯಲ್ಲಿ ಸರ್ಕಾರಿ ನೌಕರ, ಇದೆಲ್ಲವನ್ನೂ ಕೂಡ ಘೋಷಣೆ ಮಾಡಬೇಕು. ಸ್ವಯಂ ಘೋಷಣೆ ಅರ್ಜಿಯಲ್ಲಿ ನಾನೇ ಮನೆಯೊಡತಿ ಅಂತ ಒದಗಿಸಿರೋ ಮಾಹಿತಿಯಲ್ಲಿ ಎಲ್ಲ ಅಂಶವನ್ನು ಕೂಡ ಹೇಳಬೇಕು. ಜೊತೆಗೆ ಯಾವುದೂ ಸುಳ್ಳು ಇಲ್ಲ ಅಂತ ಅವರೇ ಒಂದು ಅಫಿಡಿವಿಟ್ ಮಾದರಿಯಲ್ಲಿ ನಾನೇನು ಸಲ್ಲಿಸ್ತಾ ಇದ್ದೀನಿ ಮಾಹಿತಿನ, ಅದೆಲ್ಲವೂ ಕೂಡ ಸರಿಯಾಗಿದೆ, ಯಾವುದೇ ರೀತಿಯಂಥ ಸುಳ್ಳು ಮಾಹಿತಿ ಇಲ್ಲ ಅಂತ. ಮನೆಯ ಯಜಮಾನಿಯ ಹೆಸರು, ಸಂಖ್ಯೆ, ಇನ್ಫ್ಯಾಕ್ಟ್ ಖಾತೆ ಸಂಖ್ಯೆ, ಮನೆ ವಿಳಾಸ, ಮತದಾರರ ಗುರುತಿನ ಚೀಟಿ, ಆಧಾರ್ ಸಂಖ್ಯೆ, ಪತಿಯ ಮಾಹಿತಿ, ಎಲ್ಲ ಕ್ಯಾಟಗರಿಗಳು, ಜೊತೆಗೆ ಎಲ್ಲ ಮೊಬೈಲ್ ಸಂಖ್ಯೆ, ಇದೆಲ್ಲದ ವಿವರ ಏನಿದೆ ಅದನ್ನು ನೀಡಿ ಆನಂತರ ಭರ್ತಿ ಮಾಡಬೇಕಾಗತ್ತೆ. ಹೀಗೆ ಅವರೇ ಅಫಿಡಿವಿಟ್ ಮಾದರಿಯಲ್ಲಿ, ಅಂದರೆ ಅವರೇ ಸ್ವಯಂ ಘೋಷಿತವಾಗಿ ಎಲ್ಲ ವಿವರವನ್ನು ಕೊಟ್ಟು ಇದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಈ ಮನೆ ಯಜಮಾನಿಯಾದವರು ಭರ್ತಿ ಮಾಡಬೇಕಾಗತ್ತೆ. ಜೊತೆಗೆ ನಾನೇನು ಮಾಹಿತಿ ಕೊಡ್ತಾ ಇದ್ದೀನಿ ಅದೆಲ್ಲವೂ ಕೂಡ ನಿಖರವಾಗಿದೆ, ಜೊತೆಗೆ ಯಾವುದೇ ರೀತಿಯಂಥ ಸುಳ್ಳು ಮಾಹಿತಿಗಳಿಂದ ಕೂಡಿಲ್ಲ ಅನ್ನುವಂಥ ದೃಢೀಕರಣವನ್ನು ಕೂಡ ಮನೆಯ ಯಜಮಾನಿಯೇ ಮಾಡಬೇಕು ಅನ್ನುವಂಥ ಒಂದು ಪ್ರೋಸೆಸ್ಗೆ ಈಗ ಸರ್ಕಾರ ಮುಂದಾಗ್ತದೆ. ಹೀಗಾಗಿ ಈ ಗ್ಯಾರಂಟಿ ಯೋಜನೆ, ಅದರಲ್ಲೂ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅಂಥವರ ಖಾತೆಗೂ ಕೂಡ ಹಣ ಹೋಗ್ತಾ ಇತ್ತು. ಸುಮಾರು 128 ಕೋಟಿಗೂ ಅಧಿಕ ಹಣ ಈಗಾಗಲೇ ಜಮಾವಣೆ ಆಗಿತ್ತು. ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಪ್ರಯತ್ನ ಕೂಡ ಆಯಿತು. ಎಲ್ಲ ಕಾರಣಗಳಿಗೋಸ್ಕರ ಈಗ ಅಂಥ ನಕಲಿ ಅಥವಾ ಬೇರೆ ಮಾದರಿಯ ಅಕೌಂಟ್ಗಳಿಗೆ ಶಿಫ್ಟ್ ಆಗಿತ್ತು. ಅದನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಕೂಗು ಕೂಡ ಬಲವಾಗಿ ಕೇಳಿಬಂತು. ಈ ಒಂದು ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನು ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ.